ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಜಯಶ್ರೀ ವ್ಲಾಗ್ಸ್. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಯಾರೆಲ್ಲ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಶನ್ಸ್ ನಿಮಗೆ ಈಸಿಯಾಗಿ ಬೇಗ ಬಂದುಬಿಡುತ್ತೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಏನು ಅಂತ ನೋಡೋಣ. ನಾನು ಟ್ಯೂಸ್ಡೇ ಮೈಸೂರಿಗೆ ಶಾಪಿಂಗ್ ಹೋಗಿದ್ದೆ. ಸೊ ಯೂಶಲಿ ಶಾಪಿಂಗ್ ವ್ಲಾಗ್ಸ್ ತುಂಬ ಇರೋದ್ರಿಂದ ನಾನೇನು ಶಾಪಿಂಗ್ ವ್ಲಾಗ್ನ ಅಲ್ಲಿ ಮಾಡಲಿಲ್ಲ. ಎಲ್ಲ ಸೇಮ್ ಆಗುತ್ತೆ, ನೋಡೋ ನಿಮಗೂ ಕೂಡ ಬೋರ್ ಹೊಡಿಸ್ಬಾರ್ದು ಅಂತ ಅಂದ್ಬಿಟ್ಟು ನಾನೇನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಸೊ ಅದೇ ಸ್ಯಾರಿ ಶಾಪಿಂಗ್ಗೆ ಹೋಗಿದ್ವಿ. ಸೊ ಯೂಶಲಿ ನಾವೇನೇನು ಮಾಡ್ತೀವಿ, ನನ್ನ ಹಿಂದಿನ ವೀಡಿಯೋದಲ್ಲೆಲ್ಲ ಏನೇನಿತ್ತು ಸೊ ರಿಪೀಟೆಡ್ ಅದೇ ಆಗುತ್ತೆ ಅಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿ ಏನೇನು ಸ್ಯಾರೀಸ್ ಕಲೆಕ್ಷನ್ಸ್ ಇತ್ತು ಆ್ಯಂಡ್ ನಾನು ಯಾವ ಸ್ಯಾರೀಸ್ ತೊಗೊಂಡೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ಸಡನ್ನಾಗಿ ಏನಕ್ಕಪ್ಪ ಸ್ಯಾರಿ ಶಾಪಿಂಗ್ ಅಂತ ಕೇಳ್ತಾ ಇದ್ದೀರಾ, ಬಿಕಾಸ್ ರೀಸೆಂಟಾಗಿ ಆ್ಯನಿವರ್ಸರಿ ವ್ಲಾಗಲ್ಲೂ ಕೂಡ ನೀವು ಸ್ಯಾರಿ ತೊಗೊಂಡಿದ್ದೀರಾ. ಈಗ ಮತ್ತೆ ಏನಕ್ಕೆ ಅಂತ ನಿಮಗೆ ಡೌಟ್ ಬರ್ಬೋದು. ಸೊ ಅದನ್ನೇ ಹೇಳ್ತೀನಿ. ಸೊ ಮಾರ್ಚ್ಗೆ ಅಮ್ಮ ಮತ್ತು ಅಪ್ಪಂದು 27th ಆ್ಯನಿವರ್ಸರಿ ಇದೆ. ಸೊ ಹಾಗಾಗಿ ನಾವು ಬೇಗನೆ ಹೋಗಿ ಸ್ಯಾರಿ ಶಾಪಿಂಗ್ನ ಮಾಡ್ಕೊಂಡು ಬಂದ್ವಿ. ಅವಾಗ ಹೋಗೋಕ್ಕಾಗುತ್ತೋ ಇಲ್ವೋ. ಆ್ಯಂಡ್ ಮಾರ್ಚ್ 2-3ಗೆ ನಾವು ಮಂತ್ರಾಲಯ ಟ್ರಿಪ್ ಹೋಗ್ತಾ ಇದ್ದೀವಿ. ಸೊ ಅದಕ್ಕೂ ಒಂದು ಇರಲಿ ಅಂತ ಹೇಳಿ ಇವಾಗಲೇ ಬೇಗನೆ ಮಾಡಿದ್ವಿ. ಯಾಕೆಂದರೆ ನೆಕ್ಸ್ಟ್ ವೀಕ್ ಬಂದು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಅದಾದಮೇಲೆ ಅದು ಇದು ಕೆಲಸಗಳೇ ಜಾಸ್ತಿ ಆಗುತ್ತೆ, ಹೋಗೋಕ್ಕಾಗಲ್ಲ. ಸೊ ಈ ನಡುವೆ ಫ್ರೀ ಇದ್ದಿದ್ದ ಟೈಮಲ್ಲಿ ಹೋಗಿದ್ದು ಬಂದ್ರಾಯ್ತು ಅಂತ ಹೋಗಿದ್ವಿ. ಸೊ ಬನ್ನಿ, ಏನಕ್ಕೆ ವೆಯ್ಟ್ ಮಾಡೋದು, ತೋರಿಸ್ತೀನಿ. ಆ್ಯಂಡ್ ನಿಮಗೆ ಯಾವ ಸ್ಯಾರಿ ಇಷ್ಟ ಆಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಆಯಿತಾ. ಸೊ ಫಸ್ಟ್ ಸ್ಯಾರಿ ಬಂದು ಯಾವ್ದು ಅಮ್ಮಂದೇ ಸಿಕ್ತು. ಯೂಶಲಿ ನಿಮಗೂ ಗೊತ್ತಲ್ವಾ ನಾನು ಮನ್ನಾರ್ಸಲ್ಲಿ ಶಾಪಿಂಗ್ ಮಾಡೋದು ಅಂತ. ಸೊ ಅಲ್ಲೇ ತೊಗೊಂಬಂದ್ವಿ. ಸೊ ನೋಡಿ, ಈ ಸ್ಯಾರಿ ಅಮ್ಮಂದು. ಇದೊಂಥರ ನಾನು ಹೇಳ್ತಾ ಇದ್ದೆ ಅಮ್ಮಂಗೆ, ಸಿಲ್ವರ್ ಜರಿ ಇರೋದು ಸ್ಯಾರಿ ತಗೋ ನೀನು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಫಸ್ಟ್ ಒಂದು ಸ್ಯಾರಿ ತೊಗೊಂಡ್ವಿ, ಅದನ್ನು ಬಿಲ್ ಮಾಡಿಸಾದ್ಮೇಲೆ ಅಮ್ಮ ಇದನ್ನು ತೊಗೊಂಡ್ರು, ಚೆನ್ನಾಗಿದೆ ಅಂತ. ಸ್ಕೈ ಬ್ಲೂಗೆ ಅಂತ ರಾಯಲ್ ಬ್ಲೂ ಬಾರ್ಡರ್ ಬಂದಿದೆ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ಯಾರಿ. ಸೊ ಇದು ಬಂದು ಬ್ಲೌಸ್ ಪೀಸ್. ನನಗಂತೂ ಈ ಬ್ಲೌಸ್ ಪೀಸ್ ಅಂದರೆ ತುಂಬ ಇಷ್ಟ ಆಗೋಯ್ತು. ಬಿಕಾಸ್ ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಈ ರಾಯಲ್ ಬ್ಲೂ ಮೇಲೆ ಎಂಥ ಸಿಲ್ವರ್ದು ವರ್ಕ್ ಬಂದಿದೆಯಲ್ಲ, ಚೆನ್ನಾಗಿರುತ್ತೆ. ಆ್ಯಂಡ್ ಪಲ್ಲು ಕೂಡ ತುಂಬ ಚೆನ್ನಾಗಿದೆ, ತುಂಬ ಹೆವಿ ಇದೆ, ನೋಡ್ತಾ ಇರ್ಬೋದಲ್ವ. ಸೊ ಇದೇ ಪಲ್ಲು. ನನಗಂತೂ ಈ ಸೀರೆ ಅಲ್ಲ ಅಷ್ಟು ಇಷ್ಟ ಆಗಲಿಲ್ಲ, ಯಾಕೆಂದರೆ ಲೈಟು ಬೆಳ್ಕಲ್ಲಿ ಅಷ್ಟೇನು ಇಷ್ಟ ಆಗಲಿಲ್ಲ. ಬಟ್ ಇಲ್ಲಿಗೆ ತಂದಾದ್ಮೇಲಂತೂ ತುಂಬ ಇಷ್ಟ ಆಗಿತ್ತು. ಅಮ್ಮನ ಸ್ಯಾರಿ ಅಲ್ವಾ, ಮಕ್ಕಳು ಯೂಶಲಿ ವೇರ್ ಮಾಡೇ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಒಂದಿನ ವೇರ್ ಮಾಡ್ಕೊತೀನಿ, ಅವಾಗ ನಿಮಗೂ ಕೂಡ ತೋರಿಸ್ತೀನಿ. ಸೊ ಇದು ಬಂದು, ಆ್ಯಂಡ್ ನನಗೆ ಸ್ಯಾರಿ ತಗೊಳ್ಳೋ ಐಡಿಯಾನೇ ಇರಲಿಲ್ಲ. ಅಯ್ಯೋ ಸುಮ್ಮನೆ ಅದಕ್ಕೆ ಸ್ಯಾರಿ ಅಂತ ಅಂದ್ಕೊಂಡು ಹೋಗಿದೆ, ಯಾಕೆಂದರೆ ಬರೀ ಅಮ್ಮ ಮಾತ್ರ ಸ್ಯಾರಿ ತಗೊಳ್ಳಿ ಅಂತ. ಬಟ್ ನಾನು ಒಂದು ತೊಗೊಂಡು ತೋರಿಸ್ತೀನಿ. ಆ್ಯಂಡ್ ಇದು ಬಂದು ಅತ್ತೆ ಸೀರೆ, ಡಿಸ್ಟೆಂಪರ್ ಗ್ರೀನು. ಸೊ ಇದು ಕೂಡ ಸಿಲ್ವರ್ ಥ್ರೆಡ್ಡೆ. ನನಗೂ ಇದು ಕೂಡ ತುಂಬ ಇಷ್ಟ ಆಯಿತು. ಅವರು ಇದರಲ್ಲೇ ಬೇರೆ ಡಿಸೈನ್ ಕೇಳಿದ್ರು, ಇದೇ ಕಲರಲ್ಲಿ ಬೇರೆ ಡಿಸೈನ್. ಸೊ ಅದು ಸಿಕ್ಕಲಿಲ್ಲ. ಆ್ಯಂಡ್ ಈ ಕಲರಲ್ಲೂ ಕೂಡ ಬೇರೆದು ನೋಡಿದ್ರು, ಒಂಥರ ಎಂಥದ್ದು ಬದನೆಕಾಯಿ ಹೂ ಬರುತ್ತಲ್ಲ, ವೈಲೆಟ್ ಸಮಥಿಂಗ್ ಆ ಥರ ಕಲರು. ಬಟ್ ಅದು ಸಿಗಲೇ ಇಲ್ಲ. ಹಾಗಾಗಿ ಅವ್ರು ಕೇಳಿದ ಕಲರೇ ಸಿಕ್ತು, ಬಟ್ ಪ್ಯಾಟ್ರನ್ ಒಂದು ಚೇಂಜ್ ಇದೆ ಅಷ್ಟೇ. ಸೊ ಇದು ಕೂಡ ತುಂಬ ಇಷ್ಟ ಆಯಿತು. ನೀವು ನೋಡ್ತಾ ಇರ್ಬೋದು, ಪಲ್ಲುನೂ ಕೂಡ ತುಂಬ ಹೆವಿ ಇದೆ, ಚೆನ್ನಾಗಿದೆ. ಆ್ಯಂಡ್ ಬ್ಲೌಸ್ ಪೀಸ್ ಇದು ಸೇಮ್ ಅಮ್ಮನ ಸೀರೆಗೆ ಯಾವ ಥರ ಬ್ಲೌಸ್ ಪೀಸ್ ಬಂದಿತ್ತು ಅದೇ ಥರ. ಬಟ್ ಏನು ಅಂದರೆ ರನ್ನಿಂಗ್ ಇದೆ ಅಷ್ಟೇ. ಬಟ್ ಕಾಂಟ್ರಾಸ್ಟ್ ಕಲರ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಆ್ಯಂಡ್ ನಾವು ಬೇಕಾದ್ರೆ ಮ್ಯಾಚ್ ಮಾಡ್ಕೊಬೋದು, ಏನಿಲ್ಲ. ಸೊ ಇದು ಒಂದು ಸೀರೆ. ಸೊ ಹೇಗಿದೆ ಹೇಳಿ. ಇದ್ರದ್ದು ರೇಟ್ ಬಂದು 1150. ಈ ಸೀರೆದು ರೇಟ್ ಬಂದು ಜಸ್ಟ್ 800 ಅಷ್ಟೆ. ಸೊ ನೆಕ್ಸ್ಟ್ ಇವಾಗ ತೋರಿಸ್ತೀನಿ. ತೊಗೊಂಡಿದ್ದೆ 4 ಸೀರೆ, ಬಟ್ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನಿಸ್ತು, ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಈ 2 ಸೀರೆ ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟ್ ಅಮ್ಮ ಇದನ್ನು ಓಪನ್ ಮಾಡಿಸಿದ್ರು, ರೆಡ್ ಕಲರು. ನಾನು ಹೇಳ್ದೆ ಇದನ್ನು ತಗೋ ನೀನು, ಚೆನ್ನಾಗಿದೆ, ರೆಡ್ ಇಲ್ವಲ್ಲ ನಿನ್ನ ಹತ್ರ ಅಂತ ಹೇಳಿ. ಸೊ ನೋಡೋಣ ಅಂತ ಹೇಳಿದ್ರು. ಅದಾದಮೇಲೆ ಅಮ್ಮ ಇದನ್ನು ತೊಗೊಂಡ್ರು, ಪಿಂಕುಗೆ ಗ್ರೀನ್ ಬ್ಲೌಸ್ ಬಂದಿದೆ. ಸ್ಯಾರಿ ಫುಲ್ಲು ಪಿಂಕ್ ಇದೆ, ಬ್ಲೌಸ್ ಮಾತ್ರ ಗ್ರೀನ್ ಇದೆ. ಹಂಗಾಗಿ ಅಮ್ಮ ಇದನ್ನು ತೊಗೊಂಡು ಬಿಲ್ಲೆಲ್ಲ ಹಾಕ್ಸಾದ್ಮೇಲೆ ನನಗೂ ತುಂಬ ಆಸೆ ಆಗೋಯ್ತು, ಈ ಸೀರೆ ನಾನು ತೊಗೊಳ್ಳೋಣ. ರೆಡ್ ತುಂಬ ಮೀನ್ಸ್
ಇಷ್ಟ ಇತ್ತು, ತೊಗೊಳಕ್ಕಾಗಿರಲಿಲ್ಲ ಆ್ಯಂಡ್ ಸಿಕ್ಕಿರಲಿಲ್ಲ ಅಂತ. ನನಗಂತೂ ತುಂಬ ಇಷ್ಟ. ರೆಡ್ಡಲ್ಲಿ ಬೇರೆ ಯಾವುದೇ ಬೇರೆ ಇದು ಬಾರ್ಡ್ರು ಬೇರೆ ಇದ್ದಿದ್ದು ಕೂಡ ನಾನು ತೊಗೊತಾ ಇರಲಿಲ್ಲ. ಬಿಕಾಸ್ ನನಗೆ ಈ ಥರ ಸ್ಯಾರಿ ಫುಲ್ ಒಂದು ಕಲರ್ ಇದೆ, ಬ್ಲೌಸ್ ಒಂದು ಕಲರ್ ನನ್ನ ಇರಬೇಕು, ಆ ಥರ ಸ್ಯಾರಿ ನನ್ನ ಹತ್ರ ಒಂದು ಕೂಡ ಇರಲಿಲ್ಲ. ಸೊ ಇದು ತುಂಬ ಇಷ್ಟ ಆಯಿತು. ಈ ಸ್ಯಾರಿಗೆ ನಾವು ಗ್ರೀನೇ ಅಂತಲ್ಲ, ಬೇರೆ ಯಾವ ಬ್ಲೌಸ್ ಬೇಕಾದರೂ ಮ್ಯಾಚ್ ಮಾಡ್ಕೊಬೋದು. ಬಿಕಾಸ್ ಇದು ಪೂರ್ತಿ ನಮಗೆ ರೆಡ್ಡಲ್ಲೇ ಸಿಗುತ್ತೆ ಸೀರೆ. ನೋಡಿ, ಇದು ಬಂದು ನಮಗೆ ಪಲ್ಲು ಈ ಥರ ಇದೆ, ಪಲ್ಲು ಫುಲ್ಲು. ಆಮೇಲೆ ನನಗೆ ಇನ್ನೊಂದು ಏನಂದರೆ ಚೆಕ್ಸ್ ಇದೆಯಲ್ಲ, ಹಾಗಾಗಿ ಇಷ್ಟ ಆಯಿತು. ಪೂರ್ತಿ ಸ್ಯಾರಿಯೆಲ್ಲ ಇದೇ ಥರ, ಇದಕ್ಕೆ ಗ್ರೀನ್ ಬ್ಲೌಸ್ ಬಂದಿದೆ. ಸೊ ಹಾಗಾಗಿ ತುಂಬ ಇಷ್ಟ ಆಯಿತು, ತಗೊಳ್ಳೋಣ ಅನಿಸ್ತು. ನಮ್ಮನೆ ಗೃಹ ಪ್ರವೇಶ ಬರುತ್ತೆ ಅಲ್ವಾ, ಸೊ ಅವಾಗ ಹಿಂದಿನ ದಿನ ಉಟ್ಕೊಳ್ಳೋಣ, ವೇರ್ ಮಾಡೋಣ ಅಂತ ಅನಿಸ್ತು. ನನಗೆ ತುಂಬ ಇಷ್ಟ ಆಯಿತು. ಸೊ ಅಮ್ಮನೂ ಕೂಡ ಈ ಥರ ಪಿಂಕ್ ತೊಗೊಂಡ್ರು. ಸೊ ನೀವು ಕಮೆಂಟ್ ಮಾಡಿ ಹೇಳಿ, ಇವೆರಡರಲ್ಲಿ ಯಾವ ಕಲರ್ ಚೆನ್ನಾಗಿದೆಯಾ, ಅಥವಾ ಈ 4 ಸೀರೆಯಲ್ಲಿ ಯಾವ ಸ್ಯಾರಿ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗಂತೂ ನನ್ನ ಸ್ಯಾರಿ ವಿತ್ ಕಲರ್ ತುಂಬ ಇಷ್ಟ ಆಯಿತು. ಸೊ ಇಷ್ಟೇ ನಾನು ಶಾಪ್ ಮಾಡಿದ್ದು, ಜಾಸ್ತಿ ಮಾಡೋಕ್ಕೆ ಹೋಗಿಲ್ಲ. ಯಾಕೆಂದರೆ ರೀಸೆಂಟಾಗಿ ಆ್ಯನಿವರ್ಸರಿಗೂ ತುಂಬ ಶಾಪ್ ಮಾಡಿದ್ದೀನಿ. ಅದಾದಮೇಲೆ ಇನ್ನೂ ಒಂದು ಸಂಕ್ರಾಂತಿಗೂ ಕೂಡ ಶಾಪ್ ಮಾಡಿದೆ, ಹಾಗಾಗಿ ಮಾಡಲಿಲ್ಲ. ಆ್ಯಂಡ್ ಅದಾದಮೇಲೆ ಜಶ್ವಿದೊಂದು ಅಜಿಯೋ ಪಾರ್ಸಲ್ ಬಂತು, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಟಾಪು ಮೀನ್ಸ್ ಫ್ರಾಕ್ ನೋಡಿ, ಇದು ಮಾವ ಅವರು ಮಂತ್ರಾಲಯಕ್ಕೆ ಹೋಗ್ತೀವಲ್ಲ, ಸೊ ಅವಾಗ ಹಾಕ್ಕೊಳ್ಳಿ ಅಂತ ಕೊಡಿಸಿದ್ರು. ಅಂದರೆ ಅವಳ ಹತ್ರ ತುಂಬ ಗ್ರ್ಯಾಂಡ್ ಡ್ರೆಸ್ ಇದೆ, ಫ್ರಾಕ್ಸು. ನನಗೆ ಈ ಥರ ಸಿಂಪಲ್ ಆಗಿರಬೇಕು, ಬಿಕಾಸ್ ಈಗ ಸಮ್ಮರ್ ಇರೋದ್ರಿಂದ ಈ ಥರ ಕಾಟನ್ ಮೆಟೀರಿಯಲ್ಸು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಪ್ರೈಸ್ ಬಂದು 499, ನನಗೆ ಸಿಕ್ಕಿದ್ದು 269ಗೆ ಸಿಕ್ತು. ತುಂಬ ಇಷ್ಟ ಆಯಿತು ನನಗಂತೂ. ಅವಳ ಹತ್ರ ಈ ಥರ ಚೆಕ್ಸ್ ಇರಲಿಲ್ಲ. ಆ್ಯಂಡ್ ಹಾಗೆ ಈ ಸ್ಯಾರೀಸ್ದು ರೇಟ್ ಬಂದು 900. ಅಷ್ಟು 900. ಸೊ ಇಷ್ಟು ಸ್ಯಾರಿನ ಇವಾಗ ಶಾಪ್ ಮಾಡಿದ್ವಿ. ಸೊ ಗೊತ್ತಿಲ್ಲ ಈ ವಿಡಿಯೋ ಯಾವಾಗ ಬರುತ್ತೆ, ಅಥವಾ ಬೇರೆ ವಿಡಿಯೋ ಜೊತೆನೇ ಮರ್ಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಇಷ್ಟು ನಾನು ಶಾಪಿಂಗ್ ಮಾಡಿದ್ದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಂತ ತುಂಬ ಖುಷಿ ಆಯಿತು. ಆ್ಯಂಡ್ ನಿಮಗೂ ಕೂಡ ಐಡಿಯಾಸ್ ಬರುತ್ತೆ, ಮೀನ್ಸ್ ಇವಾಗ ಯಾವ ಸ್ಯಾರಿ ಟ್ರೆಂಡಿಂಗಲ್ಲಿದೆ ಆ್ಯಂಡ್ ಯಾವ ಥರ ತೊಗೊಬೇಕು ಅಂತ. ನಾನು ಕೂಡ ಅಲ್ಲಿ ಹೋಗಿ ನೋಡೋದಕ್ಕಿಂತ ಬೇರೆಯವ್ರು ವೇರ್ ಮಾಡಿದಾಗಲೇ ನನಗೂ ಕೂಡ ತುಂಬ ಇಷ್ಟ ಆಗಿದ್ದು. ಸೊ ನನ್ನ ಥರನೇ ಥಿಂಕ್ ಮಾಡೋರು ಕೂಡ ಇರ್ತೀರಾ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಇವತ್ತಿನ ಈ ವಿಡಿಯೋ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. And thank you for watching. See you in the next video. Bye.